ವಿಡಿಯೋ ಮಾಡೋಣ, ಯೂಟ್ಯೂಬಿಗೆ ಒಂದು ವಿಡಿಯೋ ಹಾಕೋಕ್ಕೆ ಆಗುತ್ತೆ ಅಲ್ವಾ. ಈ ಒಂದು ಹೇರ್ ಕಟ್ಟಿಂಗು ವಾರಕ್ಕೆ ಒಂದು ಸತಿ. ಕೂದಲೇ ಇಲ್ಲ ತಲೆಯಲ್ಲಿ 3 ಕೂದಲು ಇಟ್ಕೊಂಡೆ ಎಷ್ಟು ಸತಿ ಹೇರ್ ಕಟ್ಟಿಂಗಿಗೆ ಬರ್ತಾನೆ. ಇಲ್ಲಿರೋರು ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವ್ರಿಲ್ವಾ ಇವ್ರಿಲ್ವಾ ತಲೆ ತಿನ್ಕೊಂತ ಇಷ್ಟ ಇರೋದು ಕೂದಲು ಇಲ್ವೇ ಇಲ್ಲ ಮಾಡಿ. ನಾನಿಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೀನಿ. ಬಂದು ಉಲ್ಟಾ ನಮ್ದಲ್ಲಿ ಕೇಸು. ಉಲ್ಟಾ ನಮ್ದಲ್ಲಿ ಕೇಸು. ಬೇರೆಯವರೆಲ್ಲ ಹೋಗಿ ನಾವು ಮಾಡಿಸ್ಕೊತಾ ಇರ್ತೀವಿ, ಹುಡುಗರು ಬಿಟ್ಕೊಂಡಿರ್ತಾರೆ. ಆಫೀಸಿಗೆ ಬಿಡೋಣ ಅಂತ ಬಂದಿದ್ದು, ಆಫೀಸಿಗೆ ಬಿಡೋಣ ಅಂತ ಬಂದಿದ್ದು, ಬರ್ತಾ ಇದ್ದೀನಿ. ಇವತ್ತು ರಜಾ ಆಫೀಸ್ ಅಂತೀಯ? ನಂಗೆ ಅವ್ರು ಅಂದ್ರೆ ಬೆಳಗ್ಗೆ ಬಂದಿದಾರಂತೆ, ಮಧ್ಯಾಹ್ನದ ಮೇಲೆ ಯಾರು ಇಲ್ಲ ಅಂತ ಕಳ್ಸಿದಾರೆ. ಇವರು ಮೆಸೇಜ್ ಮಾಡಿದಾರೆ, ನಾನ್ ನೋಡೇ ಇಲ್ಲ. ನನ್ ಫೋನೇ ನೋಡಿ. ಯಾರು ತಪ್ಪದು? ಈ ತರ ನಾನ್ ಮಾಡಿಸ್ಕೋಬೇಕಾದ್ರೆ ಕುತ್ಕೋಬೇಕಾಗಿದ್ದವನು, ಅವ್ನು ಮಾಡಿಸ್ಕೋಬೇಕಾದ್ರೆ ನಾನು ಕುತ್ಕೋಬೇಕು. ನಾನು ಒಂದು ಸತಿನೂ ಅವನೊಂದು ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗಿ ಇಲ್ಲ ಇದಕ್ಕೆ ಕರ್ಕೊಂಡು ಹೋಗಿ ನಾನು ಕೂರ್ಸ್ಕೊಂಡೇ ಇಲ್ಲ. ಎಲ್ಲೋ ಒಂದ್ಸತಿ ಅಷ್ಟೇ. ಎಷ್ಟು ಸತಿ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಎಲ್ಲ ಸಾಕ್ಷಿ ಹಾಕ್ಲಾ ಇದ್ರಲ್ಲಿ? ಹಾಕ್ಲಾ? ಸಿಗಕಂಡ ಕಳ್ಳ. ಅವನನ್ನು ಈ ಕಡೆಯಿಂದ ಇವಾಗ ಈ ಕಡೆಗೆ ಶಿಫ್ಟ್ ಮಾಡಿಸಿದ್ದಾರೆ. ಶಾರ್ಟ್ ಮಾಡಿಸ್ತೀನಿ ಅಂತ ಬಂದು ಅದೇನೋ ಮಾಡಿಸ್ತಾ ಇದ್ದಾನೆ. ನೋಡೋಣ ಫೈನಲ್ ಲುಕ್. ಫೈನಲ್ ಲುಕ್ ತರ್ಸೋಣ ನಿಂದ ಪ್ಲೀಸ್ ಕಾಣ. ನಾನು ತೋರಿಸ್ತೀನಿ ಫೈನಲ್ ಲುಕ್. ಫೈನಲ್ ಲುಕ್ ನಾ ತೋರಿಸ್ತೀನಿ. ತಿರ್ಗೋ ತಿರ್ಗೋ ಈ ಕಡೆ. ಚೆನ್ನಾಗಿ ಕಾಣ್ತಿದೆ ಬಿಡು. ನಿಜ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಮಾಡ್ಸು. करो भैया स्पा. सब्जी में फायदा है ना यार, अब हम ऐसा थोड़ी ना कर देंगे, ये इसको करना पड़ेगा आपको। 2-3 बार इसको करना पड़ेगा, ठीक है ना? कितने दिन में 3 बार? ये अभी तो तुम्हें एक बार 15 दिन में आ जाना, 15 दिन में। फिर उसके बाद वो लगा के पहले हेयर शैम्पू करना पड़ेगा. ಇಷ್ಟುದ್ದ ಹೇರ್ ಇಟ್ಕೊಂಡೆ ನಾನೇನೆ ಹೇರ್ ಸ್ಪಾ ಮಾಡಿಸ್ಕೊಳ್ಳಲ್ಲ. ಏನೋ ಕೂದಲು ಬೆಳಿಲಿ ಅಂತ ಹೇಳ್ತಾ ಇದ್ದೀನಿ. ಏನು ಏನ್ ಮಾಡ್ತಿದ್ದಪ್ಪ? ನಿನ್ನ ತೋರಿಸ್ತಿದ್ದೀನಪ್ಪ. ನಿನ್ನ ಒಂದು ಮೇಕಪ್ ರೊಟೀನು, ನಿನ್ನ ಒಂದು ಹೇರ್ ಕೇರ್ ರೊಟೀನ್ ತೋರಿಸ್ತೀನಿ. ಮೇಕಪ್ ರೊಟೀನ್ ಸ್ವಲ್ಪ ದಿನದಲ್ಲಿ ನಾನು ಒಂದು ಮೇಕಪ್ ರೊಟೀನ್ ಕೂಡ ತೋರಿಸ್ತೀನಿ. ತೋರಿಸ್ತೀನಿ.
ನಾನು ವಿಡಿಯೋ ಸಮೇತ ಎಲ್ಲದನ್ನು ಪ್ರೂಫ್ ಇಟ್ಕೊಂಡೇ ತೋರಿಸ್ತೀನಿ. ಸುಮ್ಮನೆ ಅಂತೂ ಏನೂ ಹೇಳಲ್ಲ, ನಾನೇ ಏನು ಹಚ್ಚಲ್ಲ. ಇವನು ಒಂದಿನ ಆಫೀಸಿಗೆ ಹೋಗ್ಬೇಕಾದ್ರೆ ಗೊತ್ತಿಲ್ದಂಗೆ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಅರ್ಧ ಗಂಟೆ ರೆಡಿ ಆಗ್ತೇನೆ, ಅದೇನು ರೆಡಿ ಆಗ್ತಾನೋ ಗೊತ್ತಿಲ್ಲ ನನಗೆ. ಅರ್ಧ ಗಂಟೆ ರೆಡಿ ಆಗ್ತೇನೆ. ಕರೆಕ್ಟಾ? ಏನು ಸುಳ್ಳು? ವಿಡಿಯೋ ಮಾಡಿ ತೋರಿಸ್ತೀನ, ಪ್ರೂಫ್ ಇಡ್ತೀನಲ್ಲ ಅವಾಗ ಮಾತಾಡ್ತೀನಿ. ಏನ್ ಪೌಡರ್ ಹಾಕ್ತೀಯಾ? ಪೌಡರ್ ಅಲ್ಲ, ಏನದು ಇದು ನನ್ನ ಲಿಕ್ವಿಡ್ ಫೇಸ್ ಸಿರಮ್ಮು, ಫೇಸ್ ಮಾಯಿಶ್ಚರೈಸರು, ಆಮೇಲೆ ಪೌಡ್ರು, ಆಮೇಲೆ ಅದೆಷ್ಟು ಆಯ್ತಾ ಅದೆಲ್ಲ. ಅದು ಜಸ್ಟ್ ಮೇಕಪ್ಪಿನ ಇದಿದೆಯಲ್ಲ, ಏನದು ಸೆಲ್ಫ್ ಕೇರ, ಸ್ಕಿನ್ ಕೇರ್ ರೊಟೀನ್ ತೋರಿಸ್ತೀನಿ. ನಾನು ಏನೇನು ಹಚ್ತೀನೋ ಎಲ್ಲದೂ ಹಚ್ಬೇಕು. ಸುಳ್ಳೇನು ಹೇಳ್ತಾ ಇಲ್ಲ. ಒಂದ್ ಲಿಕ್ವಿಡ್ ಒಂದ್ ಪೌಡರ್ ಅಷ್ಟೇ ಅಪ್ಪ. ಈಗೇನಂದ ಭಯ ನಾವ್ ಏನಂದ ಅವನು ಇವಾಗ ಏನಂದ? ಪೌಡರ್ ಓನ್ಲಿ ನಿಕಾಲ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ. ಏನಂದ? ಏನದು? ಪೌಡರ್ ಅಷ್ಟೇ ಹಾಕ್ತೀನಿ ಅಂತ ಅಂದೆ. ಏನಿಲ್ಲ, ಈಗಿದ ವಿಡಿಯೋದಲ್ಲೇ ಈಗಲೇ ಹೇಳಿದ್ಯಾ ಬರೇ ಪೌಡರ್ ಹಾಕ್ತೀನಿ ಅಂತ. ಆಮೇಲೆ ನಾನು ಹೇಳಿದ್ಮೇಲೆ ಲಿಕ್ವಿಡ್ ಹಾಕ್ತೀನಿ ಅಂತ ಅಂದೆ. ನೆಕ್ಸ್ಟ್ ಹೇಳ್ತೀಯ ಲಿಪ್ ಬಾಂಬ್. ಫೇಸ್ ಏನಂತ? ಹೌದಾ? ಬೇಡ ಬೇಡ ಬೇಡ. ಏನು ಚೆನ್ನಾಗಿ ಕಾಣ್ತದೆ ಅಲ್ಲ? ಇಷ್ಟೇ. आप भी हेयर कट वगैरह यहाँ करा सकते हो. हेयर कट, हेयर स्पा, कोई भी हेयर की सर्विस, केराटिन, स्मूथनिंग कुछ भी करा सकते हो. हेयर ನಮೀಗ ಯೂನಿಸೆಕ್ಸ್ ಅಲ್ಲೂನಾ ಇದು? ಓಕೆ, ನಂಗೇನು ಬೇಡ, ಇರೋದ ಎಷ್ಟು ಕೂದಲಿದೆ. ಇಷ್ಟೋ ತನಕ ವಿಡಿಯೋ ಮಾಡ್ಬಿಡ ಅಂತ ಹೇಳಿ ಇದನ್ನ ಕೇಳಿ ಮಾಡಿಸ್ಕೊಂತವನೆ ವಿಡಿಯೋ ಮಾಡು ಅಂತ. ಅಲ್ಲ ಡೌರಾಜ ನೀನು ಇಷ್ಟು ಡವ್ ಮಾಡ್ತಿಲ್ಲ ಲೇ. ಏನ್ ಮಾಡ್ತಿದ್ಯಾ? ದಿಂಬ್ಕೊಳ್ಳ. ಚಾಯ್ ಯಾ ಈ ಥರ ಎಲ್ಲ ಬಿಟ್ಟು ಸಿಕ್ಕಾಗ ಇಸ್ಕೋಬೇಕು, ಬೇಡ ಅಂತ ಅನ್ಬಾರ್ದು. ಏಕ್ ಚಾಯ್ ಭಯ. ನಾವು ಗೊತ್ತಲ್ಲ ಮೊದಲೇ. ಚೆನ್ನಾಗಿದೆ, ಪರವಾಗಿಲ್ಲ. ಎಲ್ಲಿ ಸಿಕ್ಕರೆ ನಾವೇನು ಬಿಡಲ್ಲ. ಏನೋ ಮಾಡ್ದಲ್ಲ, ಏನು ಮಾಡ್ದದ? ಹೆಂಗದ? ಅವೋಬೋ ಹೆಂಗದ? ಅವೋಬೋ ಫೈನಲ್ ಲುಕ್ ಎಲ್ಲಿ? ಯಪ್ಪ ಇಲ್ಲ, ಚೆನ್ನಾಗಿ ಕಾಣ್ತಿದ್ಯಾ. ಸಮಾಧಾನ. ಯಾಕೆ ನೀನು ನನಗೆ ಒಂದು ಟೀ ಮಾಡಿಕೊಡ್ಬಾರ್ದು? ಟೀ ಬೇಡ, ಕಾಫಿ ಮಾಡು. ಟೀ ಮಾಡಕ್ಕೆ ಮತ್ತೆ ನನಗೆ 20 ಸತಿ ತಲೆ ತಿಂತ್ಯಾ? ಹೇಳ್ತೀನಿ ಕೇಳಿದೆ. ಕಾಫಿಗೆ ಹಾಲು ಕಾಯಿಸಿ, ಕಾಫಿ ಪುಡಿ ಹಾಕಿ, ಸಕ್ಕರೆ ಲೇ ನನಗೆ
ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿ ಮಾಡ್ಕೊಡ್ತಾ ಇಲ್ಲ ಅವ್ನು ನಂಗೆ. ಮತ್ತೆ ಏನು ತಲೆ ಕಟ್ಟಿದ್ಯೇನು ನಿನಗೆ? ಲೇ ಎಷ್ಟೊತ್ತು ಮಾಡ್ತೀಯ ರೆಡಿ ಆಗಕ್ಕೆ? ಇಲ್ಲ ನಾನು ರೆಡಿ ಆಗಲಿ ಅರ್ಧ ಗಂಟೆ ಆಯ್ತಪ್ಪ. ಪೂಜೆ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಪೂಜೆ ಮಾಡಿ ಅನ್ನೋದನ್ನ ಮೆನ್ಷನ್ ಮಾಡ್ತಿದ್ದಾನೆ. ಜೋರಾಗಿ ಒತ್ತಿ ಹೇಳ್ತಾ ಇದ್ದೀನಿ ನಾನು ಪೂಜೆ ಮಾಡಿದೆ ಇವತ್ತು ಅಂತ. ಹೌದು, ನಡಿ. ಸುಮ್ಮನೆ ವಿಡಿಯೋಗೋಸ್ಕರ ರೆಡಿ ಅನ್ನೋದು. ಆಮೇಲೆ ಇಲ್ಲ, ನಿಜವಾಗ್ಲೂ ರೆಡಿ. ನೋಡಪ್ಪ ಹಾಕು ಜಾಸ್ತಿ ತುಂಬ ಚಾಲೆ ಅಂತ ಅವ್ರು ಹೋಗ್ಲಿ ಬಿಟ್ಬಿಡು, ಹೋಗೋರನ್ನೆಲ್ಲ ಸುಮ್ಮನೆ ಅವರಿಗೆಲ್ಲ ಇದು ಮಾಡ್ಬೇಡ. ಪಾಪ ಅಪ್ಪ ಏನು ಟ್ರಾಫಿಕ್ ಇದೆ ಬೆಂಗಳೂರು ಇವತ್ತು. ಫುಲ್ಲು ನಮ್ಮದು ಸ್ವಂಟಕ್ಕಿಂತ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇವಾಗ ಮಾಡ್ತಾಳೆ ಅಲ್ಲಿ ಹೆಂಗಿತ್ತಲ್ಲಿ ಟ್ರಾಫಿಕ್ಕು, ಇವಾಗ ಮಾಡ್ತೀಯ ಫೋನು. ಆ ಟ್ರಾಫಿಕಲ್ಲಿ ನಾನೇ ಬೀಳ್ತಿದ್ದೆ ಮೈ ಮೇಲೆ ಒಂದು ಬ್ರೇಕ್ ಹಾಕಿ ಹೆಂಗಿತ್ತು ಅಲ್ಲಿ ಫುಲ್ಲು ಜಾಮ್ ಆಗಿತ್ತಲ್ಲಿ. ಅಲ್ಲಿ ಮಾಡಿದ್ಬಿಟ್ಟು ಇಲ್ಲಿ ಮಾಡ್ತೀಯ ಟ್ರಾಫಿಕ್ ನಡಿ ಬಾಯ್ ಮುಚ್ಕೊಂಡು ನಡಿ ಗ್ರೀನ್ ಸಿಗ್ನಲ್ ಬಿಟ್ಟು ನಡಿ. ಫೈನಲಿ ಆ ದೊಡ್ಡ ಟ್ರಾಫಿಕಲ್ಲಿ ಕೊನೆಗೂ ರೀಚ್ ಆದ್ವಿ. ಏನಂತೆ ಚೆನ್ನಾಗಿ ಅಪ್ಪ ಒಂದಂತೂ ಮಂಟ ಎಲ್ಲ ಬಿದ್ದು ಹೋಗಿದೆ. ಕಾರ್ನಿವಲ್ ಹೆಂಗ ಅನಿಸ್ತಿದೆ? ಇನ್ನೂ ಹೋಗೇ ಇಲ್ಲ ಬಾ, ಅಲ್ಲ ಈಗ ಹೋಗ್ತಿರೋದು ಹೆಂಗ ಅನಿಸ್ತಿದೆ ಅಂತ ಹೇಳಿದ್ದೆ ನಾನು ನಿನಗೆ. ಬಟ್ ನೀನು ಜೆನ್ಸಿ ಕಿಡ್ಸ್ ಅಲ್ವಾ ನೀನು? 2000 ಹಾಂ ಸುಮ್ಮನೆ ರಾಮ. ಹೌದಾ, ಚೆನ್ನಾಗಿದೆ. ಏನೇನೋ ಇದೆಯಪ್ಪ, ನೋಡೋಣ ಈಗ ಏನೇನಿದೆ ಅಂತ. ಎಲ್ಲ 90s ಕಿಡ್ಸಿನ ಮೆಮೊರೀಸ್. ಏನು ಮಾತಾಡ್ಸೋಗು ಮೋಟು ಬದಲು. ಓ ಕಾರ್ಟೂನ್ ನೀವೆಲ್ಲ. ನೌಪನ ಹತ್ರ ಇದ್ದಿದ್ದು M80. ಹಾಂ, ನೌಪನ ಹತ್ರ ಇತ್ತು. M80 ಗಾಡಿ ತಗೊಂಡು ಶಿವಮೊಗ್ಗದಿಂದ ಚಂದ್ರಿಗೆ ಹೋಗೋದು ನೋಡೋಕ್ಕೆ. ನೋಡು ಸಿಡಿ ಇದೇನಿದು? ಓ ಎಲ್ಲ ಇದು ಆಟಗಳು. ಅವೆಲ್ಲ ನಮಗೆ ಹಳೆ ಫೋನ್ಗಳ ಅದು ನಾವು ಯೂಸ್ ಮಾಡ್ತಿದ್ವಲ್ಲ, ಅದು ನೋಕಿಯಾ ಸೆಟ್ ಕೀಪ್ಯಾಡ್ 10th ಅಷ್ಟೊಂದು ಫುಲ್ ಬರೀ ಶಾಪಿಂಗ್ ಇದೆ ಇಲ್ಲಿ. 90s ಇದು ಅಂತ ಕರ್ಸ್ಬಿಟ್ಟು ನಮಗೆ ತಿನ್ನೋದಿರುತ್ತೆ ಅಂತ ಹೇಳಿದ್ರು. ತಿನ್ನೋದು ಇದೆ, ನೋಡೋಣ ಬಾಳಿರುತ್ತೆ. ನೋಡೋಣ ಎಲ್ಲ ಮಾಮೂಲಿ ಅಂಗಡಿಗಳೇ ಅಲ್ವಾ? ಏನು ಸುಮ್ಮನೆ ಸ್ವೀಟ್ ಕೊಟ್ಟು ಪೇಂಟ್ ಮಾಡೋದು ಅಷ್ಟೇನಾ? ಅವರು ಸ್ವೀಟ್ ಕೊಡ್ತಾರೆ, ನಾವು ಪೇಂಟ್ ಮಾಡೋದು ಅಷ್ಟೇನಾ? ಬೇಕಿದ್ರೆ ಆಕ್ಸೆಸರೀಸ್ ಅಲ್ಲಿ ಅವರು ಮಾಡ್ತಾ ಇದ್ದಾರಲ್ಲ, ಹಾಂ, ಆ ಥರದ್ದು ವಾಟ್ರಿ ಮಾಡ್ಕೊಡ್ತಾರ ನೋಡಲ್ಲಿ. ಅವ್ರು ಕೊಡ್ತಾರೆ ಸ್ವೀಟು, ಹೋಗಿ ಪೇಂಟ್ ಮಾಡೋದು. ಫ್ರೆಶ್ ಆಗಿರುತ್ತಲ್ಲ ಎಲ್ಲದನ್ನ ಒಂದು ಚೂಚು ತಗೊಂಡು ಮೇಡಮ್ ಅವರು ಟೇಸ್ಟ್ ಮಾಡಿಬಿಟ್ಟು ಹೊಟ್ಟೆ ತುಂಬ್ತು ಅಂತಾರೆ. ಮಾಡ್ತೇ ಬಿಡಮ್ಮ ನೀನು. ಹಂಗಾರೆ ತೌಟಿಸ್ಕೋ, ಸ್ಪೂನ್ ಬೇಡ ನಿನಗೆ ಟೇಸ್ಟ್ ಮಾಡೋಕ್ಕೆ. ನಿಮ್ಮ ಅಮ್ಮನೇ ಚೆನ್ನಾಗಿ ಮಾಡ್ಬಿಡ ಅಲ್ವಾ? ಬೇರೆ ಆದರೂ ಡಿಫ್ರೆಂಟ್ ಆಗಿರೋದಿದ್ರೆ ತಗೋ ಅಷ್ಟೇ. ಇದು ಸಿಗಲ್ಲ. ಹಾಂ, ಹೌದಾ? ಏನು ಹೇಳೋದು?
ಕವಳೆಕಾಯ ಅಮ್ಮಂಗೆ ಸಾಕೇನಷ್ಟು? ಒಂದೇ ಒಂದು ಪಿಂಕ ತಗೊಳಕಂತ ಬಂದಿದ್ದ ಚಾನಲ್ಲ ಹೌದೇನು? ಡಿಂಗ್ ನೋಡಿಲ್ಲಿ, ಡಿಂಕ್ ಲಡ್ಡು ಅಂತೆ. ಅಂಡಿನುಂಡೆ ಮತ್ತು ಪೇಡ. ಡಿಂಕ್ ಲಡ್ಡು ಸುಮ್ಮನೆ ಅನ್ಮಲ್ಲ. ಆ ಕಾಯಿನ ಚಾಕ್ಲೇಟ್ ಅವೆಲ್ಲ ಐತಪ್ಪ, ಅವೆಲ್ಲ ಎಲ್ಲಪ್ಪ. ನೀವು ದೊಡ್ಡ ಮಕ್ಕಳು ಏನು ಕಬ್ಬಿನ ಜ್ಯೂಸಾ? ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಕಬ್ಬಿನ ಅಲ್ಲ. ಚೆನ್ನಾಗಿದೆಯಾ ಏನು? ಸುಮ್ಮನೆ ಕಾಸ್ಟ್ಲಿ ಅಷ್ಟೇನಾ? ಚೆನ್ನಾಗಿಲ್ಲ. ನೀರಿದೆಯಲ್ಲ, ವಿಡಿಯೋ ಆನ್ ಮಾಡಿದ ತಕ್ಷಣನೇ ಸುಮ್ಮನೆ ಬಿಡ್ತೀಯಲ್ಲ. ಅಲ್ಲಿ ಮಸಾಲ ಪಾಪ್ ಏನೋ ವಡಾಪಾವ್. ಈಗ ವಡಾಪಾವು ಪಾನಿಪುರಿ ತಿನ್ನೋಣ ಅಂತ ನಿಂತ್ವಿ, ಅಲ್ಲಿ ರೆಸ್ಪಾನ್ಸ್ ಕರೆಕ್ಟಾಗಿಲ್ಲ. ಇವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಹೋಗ್ತೀವಿ ಇವಾಗ. ಏನಿದೆ? ಏನೂ ಇಲ್ಲ, ಎಲ್ಲ ಜೆನ್ಸಿನೇ ಇರೋದು. ಅದು ಜೆನ್ಸಿನೇ ತಿಂತಾ ಇದೀವಿ. ಹೌದು, ಏನಿಲ್ಲ. ಆ ವಿಡಿಯೋದಲ್ಲಿ ನೋಡಿದ್ರೆ ಏನು ಹಂಗಿದೆ ಹಿಂಗಿದೆ ಅಂತ ವಿಡಿಯೋ ಮಾಡಿದ್ದಾರೆ. ತೋರ್ಸಪ್ಪ ಅಂತ ಅಲ್ವಾ? ಎಲ್ಲ ವಿಡಿಯೋ ಮಾಡ್ಕೊಂಡಿದೀವಲ್ಲ ತಗೊಂಡೋಗಿ. ಸುಮ್ಮನೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋದಷ್ಟೇ, ಏನೂ ಇಲ್ಲ. 90s ಎಲ್ಲ ಬರೀ ಜೆನ್ಸಿ ಕಿಡ್ಸಿಂದ ಇದೆ, ಏನೂ ಇಲ್ಲ. ಮಂಡಕ್ಕಿ ಬೋಂಡ ಬಿಟ್ರೆ ಅದೇ ಏನದು ಟ್ವಿಸ್ಟರು, ಅವೇ ವಡಪಾವು, ಫ್ರೆಂಚ್ ಫ್ರೈಸ್ ಅಷ್ಟೇ. ಇನ್ನೇನು ಇಲ್ಲ, ಬರೀ ಏನೂ ಇಲ್ಲ. ಬರೀ ಬುಕ್ಸ್ ಓದೋಕ್ಕೆ, ಬಟ್ಟೆಗಳ್ದು ಒಂದು ಶಾಪಿಂಗ್ ಮಾಡೋಕ್ಕೆ ಒಂದಿದೆ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಮಕ್ಳೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಕುಣಿತವೆ ಅನ್ನೋದು ಒಂದೇ ಮಕ್ಳಿಗಷ್ಟೇ. ಅಷ್ಟೇ. ನನಗೇನು ಇಷ್ಟ ಆಗಲಿಲ್ಲ, ಹೊಟ್ಟೆನೂ ತುಂಬಲಿಲ್ಲ. ಏನು ಬೇಡ ಬಾರೋದು, ಚೆನ್ನಾಗಿರಲ್ಲ. ಏನರ ಚೆನ್ನಾಗಿರಲ್ಲ, ಏನಿಲ್ಲ. ತಿಂತೀವಲ್ಲ ಅದೇನು ಅವಾಗಲೂ ಸಿಗುತ್ತೆ. ಜಯನಗರಲ್ಲಿ, JP ನಗರಲ್ಲಿ ಎಲ್ಲ ಶಾಪಿಂಗಿಗೆ ಹೋದಾಗೆಲ್ಲ ಸಿಗುತ್ತೆ, ತಿಂತೀವಲ್ಲ. ಮತ್ತೇನು ಅದನ್ನು ತಗೊಳ್ಳೋದು? ನೋಡಿ ಬೇಡ. ಎಲ್ಲದಕ್ಕೂ ಡಬಲ್ ರೇಟು. ಯಪ್ಪ. ಮನೆಗೆ ಹೋಗೋಣ ನಡಿ. ಏನೂ ಇಲ್ಲ, ಸುಮ್ಮನೆ ಬಂದಿದ್ದು ಆ ಟ್ರಾಫಿಕಲ್ಲಿ. ಸುಮ್ಮನೆ ಟ್ರಾಫಿಕಲ್ಲಿ ದೂರದಿಂದ ಬಂದಿದ್ದಾಯ್ತು. ಏನೋ ಒಂದು ಟೆಂಪಲಿಗೆ ಹೋದಂಗೆ, ಟೆಂಪಲಿಗೆ ಹೋಗೋದಕ್ಕೆ ಬಂದಂಗೆ ಆಯ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಶುಗರ್ ಕೇನ್ ಜ್ಯೂಸು 20 ರೂಪಾಯಿ, 10 ರೂಪಾಯಿ ಸಿಗುತ್ತೆ, 50 ರೂಪಾಯಿ ಅಂತೆ ಅದು. ಎಲ್ಲ ರೇಟು, ಎಲ್ಲದೂ ರೇಟ್ ಮಾಡಿದ್ದಾರೆ. ಏನು ನೋಡಿ, ಇವನೇನೋ ಮಾಡ್ತಾವನೆ. ಏನು ನೋಡ್ತಿದ್ಯಾ ಕಡೆ? ಏನು ಮಾಡಿದೆ? ಸರಿ, ಈಗ ಸೀದಾ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಇದು ಇಲ್ಲಿ ಮನೆಗೆ ಬಂದು ಇಲ್ಲಿ ನಮ್ಮನೆಯವರು ತಟ್ಟೆ ತೊಳಿತಾ ಇದ್ದಾರೆ ಊಟಕ್ಕೆ.
ಊಟಕ್ಕೆ ಕೂತ್ಕೋತೀವಿ ಇವಾಗ. ಊಟ ಮಾಡ್ತೀವಿ. ಇವಾಗಲೂ ಏನು ಬರ್ತಿರ್ಲಿಲ್ಲ. ಸೊ ಅದ್ರ ಜೊತೆ ನಾವು ಬಿಗ್ ಬಾಸ್ ನೋಡ್ಕೊತಾ ಬಿಗ್ ಬಾಸ್ ಗಾಸಿಪ್ ಮಾಡ್ಕೊಂಡು ಊಟ ಮಾಡ್ತೀವಿ. ಸೊ ಎಲ್ಲರೂ ಇದೇ ಥರ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.